ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ನನ್ನ ತುಂಬ ದಿನದ ಆಸೆ ಈಡೇರ್ತಿದೆ ಅಂದರೆ ನಿಜವಾಗ್ಲೂ ಸುಳ್ಳಾಗಲ್ಲ. ಅದು ಏನು ಅಂದರೆ, ನಾನು ನಮ್ರತಂಗೆ ತುಂಬ ದಿನದಿಂದ ಮಗ್ಗಿನ ಜಡೆ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ಇವತ್ತು ದಿನ ಕೂಡ ಬಂದಿದೆ. ಎಕ್ಸಾಮ್ಸ್ ಎಲ್ಲ ಆಗಿದೆ, ನಮ್ರತನ್ಗೆ ಎಕ್ಸಾಮ್ಸ್ ಆಗಿದೆ, ತುಂಬ ಫ್ರೀ ಆಗಿದ್ದೀನಿ. ಅದಕ್ಕೋಸ್ಕರ ಇವತ್ತು ನಮ್ರತನ್ಗೆ ನಾನು ಮುಗ್ಗಿನ ಜಡೆ ಹಾಕ್ತಾಯಿದ್ದೀನಿ. ಸೊ ಫಸ್ಟಾಗಿ ನಾನೇ ನಮ್ರತನ್ಗೆ ಮೇಕಪ್ ಮಾಡ್ತಾಯಿದ್ದೀನಿ. ಮೇಕಪ್ ಅಂದರೆ ತುಂಬ ಪ್ರೊಫೆಷ್ನಲ್ ಆಗಿ ಜಾಸ್ತಿ ಎಲ್ಲ ಮಾಡಲ್ಲ, ನನ್ನ ಹತ್ರ ಇರೋದ್ರಲ್ಲೇ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ತಾಯಿದ್ದೀನಿ. ಫಸ್ಟಾಗಿ ನಾನು ಇಲ್ಲಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಪ್ರೈಮರ್ ಹಾಕ್ತಾಯಿದ್ದೀನಿ. ನೀಟಾಗಿ ಫೇಸ್ಗೆ ಬ್ಲೆಂಡ್ ಆಗೋ ರೀತಿ ಕೈಯಲ್ಲೇ ಯೂಸ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದನ್ನೆಲ್ಲ ನಮ್ರತನ್ಗೆ ಅಪ್ಲೈ ಮಾಡೋದಿಲ್ಲ. ಸೊ ಇವತ್ತೇ ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ನಮ್ರತನ್ಗೆ ಇದೆಲ್ಲ ಯೂಸ್ ಮಾಡ್ತಿರೋದು. ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಸೊ ನಾವೇನೂ ಯೂಸ್ ಮಾಡಲ್ಲ. ಸೊ ಇದೊಂದು ಫೋಟೋಶೂಟ್ ಅಲ್ವಾ, ಸೊ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಫೇಸ್ ಟೋನ್ ಮತ್ತು ನಮ್ರತಾ ಫೇಸ್ ಟೋನ್ ಎರಡೂ ಒಂದೇ. ಸೊ ಅದಕ್ಕೋಸ್ಕರ ನಾನು ತೊಗೊಂಡಿರುವಂಥ ಫೌಂಡೇಶನ್ನೇ ಅವಳಿಗೂ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಫೇಸ್ಗೆ ಕಂಪ್ಲೀಟಾಗಿ, ನೆಕ್ ಎಲ್ಲನೂ. ಆ್ಯಂಡ್ ಅದೇ ಶೇಡಿಂದ ಕಾಂಪ್ಯಾಕ್ಟ್ನ ಯೂಸ್ ಮಾಡಿ ಫೈನಲ್ ಟಚ್ ಕೊಡ್ತಾಯಿದ್ದೀನಿ. ಇದು ಬಿಟ್ಟು ನಾನು ಹೆವಿ ಮೇಕಪ್ ಅಂತ ನಾನು ಕೂಡ ಏನೂ ಮಾಡಲ್ಲ. ಆ್ಯಂಡ್ ನಮ್ರತಾ ಕೂಡ ನಾನು ಆಲ್ಮೋಸ್ಟ್ ಇದು ಯಾವುದೂ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಆಫ್ಟರ್ ದಟ್ ಅವಳಿಗೆ ಐಟ್ ಶ್ಯಾಡೋ ಅಂದರೆ ತುಂಬ ಇಷ್ಟ. ಸೊ ಇದು ಒಂದು ಏನಾದರೂ ಫಂಕ್ಷನ್ಸ್ ಇದ್ದಾಗ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಮ್ಯಾಚ್ ಆಗುವಂಥ ಒಂದೇ ಒಂದು ಸಿಂಗಲ್ ಐ ಶ್ಯಾಡೋನಲ್ಲಿ ಲೈಟಾಗೇ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಫೈನಲಿ ಬ್ಲಷ್. ಇದಾದಮೇಲೆ ನಮ್ರತನ್ಗೆ ಏನು ಅಂದರೆ ತುಂಬ ಖುಷಿ ಅವಳಿಗೆ ಮೇಕಪ್ ಮಾಡಿಸ್ಕೊಳ್ಳೋದಂದರೆ. ಸೊ ಜಾಸ್ತಿ ನಾನು ಮೇಕಪ್ ಮಾಡೋದಿಲ್ಲ. ಸೊ ಅದಕ್ಕೆ ಅವಳು ಇದನ್ನು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದಾಳೆ. ಅದಾದಮೇಲೆ ಏರ್ ಸ್ಟೈಲ್ ಹಾಕ್ಕೊಳ್ತಾ ಇದ್ದೀನಿ. ಬೇಸಿಕ್ಕಾಗಿ ನಮ್ರತನ್ಗೆ ಫುಲ್ಲು ತೆಗೆದ್ರೆ ಅಷ್ಟು ಫೇಸ್ ಅವಳಿಗೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಮಿಡಲಲ್ಲಿ ಸೆಗ್ರಿಗೇಟ್ ಮಾಡಿಕೊಂಡು ಹಿಂದೆ ಸ್ವಲ್ಪ ಬಫ್ ಥರ ಹಾಕಿ ಒಂದು ಮಗ್ಗಿನ ಜಡೆ ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ಥರ ಹಾಕ್ತಾಯಿದ್ದೀನಿ. ಫೈನಲಿ ನಮ್ರತನ ಜಡೆ ಇಷ್ಟು ಉದ್ದ ಇದೆ. ಇನ್ನೊಂದು ರೀಸನ್ ಏನು ಅಂದರೆ, ಮಗ್ಗಿನ ಜಡೆ ಹಾಕಾದ್ಮೇಲೆ ಸೊ ಸ್ವಲ್ಪ ಹೇರ್ ಕಟ್ ಮಾಡ್ಸೋಣ, ಅವಳಿಗೆ ತುಂಬ ಲಾಂಗಾಗಿ ಬೇಡ ಅಂತ ಅಷ್ಟೇ. ಅದಾದಮೇಲೆ ನನ್ನ ಹಸ್ಬೆಂಡಿಗೆ ಯಾವುದೋ ಇಂಪಾರ್ಟೆಂಟ್ ಕಾಲ್ ಅಂತ ಹೇಳಿ ಹೊರಗಡೆ ಹೋದರು. ಸೊ ಮುಗ್ಗಿನ ಜಡೆ ಹೇಗೆ ಹಾಕಿದೆ ಅಂತ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಮ್ರತನ ಫೈನಲ್ ಲುಕ್ ಈ ಥರ ಇದೆ. ಚೆನ್ನಾಗಿ ಕಾಣಿಸ್ದೆ, ಬಟ್ ಭಾರ ಇರೋದ್ರಿಂದ ಅವಳು ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಸೊ ಅದಕ್ಕೆ ಜಾಸ್ತಿ ನಾವೇ ಫೋಟೋಶೂಟ್ ಏನೂ ಮಾಡೋದು ಬೇಡ ಅಂಥೇಳಿ ನಿಯರ್ ಬೈ ಇರೋ ಫೋಟೋಶಾಪ್ಗೆ ಕರ್ಕೊಂಡೋಗಿ ಫೋಟೋನ ತೆಗೆಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಬಂದಿದೆ, ಖುಷಿಯಾಗಿದೆ. ಆ್ಯಂಡ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.